ನಿಮಗೆ ಇದು ತಿಳಿದಿರಲಿ, ಎಲ್ಲರಿಗೂ ಉಪಯುಕ್ತ ಮಾಹಿತಿ. 1. ದೇವರ ಪ್ರಸಾದವನ್ನು ತಿನ್ನದೆ ಬಿಸಾಡಬಾರದು. 2. ದೀಪವನ್ನು ಬಾಯಿಯಿಂದ ಊದಿ ಆರಿಸಬಾರದು. 3. ಗಣೇಶ ದೇವರಿಗೆ ಬೆನ್ನಿನ ಹಿಂದೆ ನಮಸ್ಕರಿಸಬಾರದು. 4. ದೇವರಿಗೆ ದೀಪಗಳನ್ನು ಹಚ್ಚಿದ ತಕ್ಷಣ ಹೊರಗೆ ಹೋಗಬಾರದು. 5. ಒಂದು ದೀಪವನ್ನು ಹಚ್ಚಿದ ದೀಪದಿಂದ ಎರಡನೇ ದೀಪವನ್ನು ಹಚ್ಚಬಾರದು. 6. ಶನಿವಾರದ ದಿನ ನಿಮ್ಮ ಆಹಾರದ ಜೊತೆಯಲ್ಲಿ ಕಪ್ಪು ಕಡಲೆಯನ್ನ ನಿಮ್ಮ ಖಾದ್ಯದಲ್ಲಿ ಬಳಸಿರಿ. 7. ಹೊಸ ಬಟ್ಟೆಗಳನ್ನು ತರುವಾಗ ಅದರ ಜೊತೆಯಲ್ಲಿ ಯಾವುದೇ ಎಣ್ಣೆಯನ್ನು ತರಬಾರದು. 8. ಏನಾದರೂ ಕೆಲಸಕ್ಕೆ ಹೊರಡುವ ಮುನ್ನ ನಿಮ್ಮ ಮನೆಗೆ ಹಾಗೂ ನಿಮ್ಮ ಊರಿನ ಗ್ರಾಮ ದೇವತೆಗೆ ನಮಸ್ಕರಿಸಿ ಹೋಗುವುದು. 9. ಗರ್ಭಿಣಿ ಹೆಂಗಸರು ತೆಂಗಿನಕಾಯಿಯನ್ನು ಹೊಡೆಯುವುದು, ನಿಂಬೆಯ ಹಣ್ಣನ್ನು ಕಟ್ ಮಾಡುವುದು ಮಾಡಲೇಬಾರದು. 10. ಕರವಸ್ತುವನ್ನು ಯಾರಾದರೂ ನಿಮಗೆ ಉಚಿತವಾಗಿ ಕೊಟ್ಟಲ್ಲಿ ಅದನ್ನು ನೀವು ತೆಗೆದುಕೊಳ್ಳಬೇಡಿ, ಏಕೆಂದರೆ ಅವರು ನಿಮಗೆ ಶತ್ರುಗಳಾಗುತ್ತಾರೆ. 11. ನಿಮ್ಮ ಅಡುಗೆಯಾದ ನಂತರ ಮೊದಲು ಒಂದು ಹಿಡಿಯನ್ನ ಹಸುವಿಗೋ ನಾಯಿಗೋ ಅಥವಾ ಕಾಗೆಗೋ ಎಂದು ತೆಗೆದು ಪಕ್ಕದಲ್ಲಿ ಇಡಿ. 12. ಶನಿದೇವರಿಗೆ ತಲೆಯನ್ನ ಬಗ್ಗಿಸಿ ಅಥವಾ ಸಾಷ್ಟಾಂಗ ನಮಸ್ಕಾರ ಮಾಡಬಾರದು ಹಾಗೂ ನಿಮ್ಮ ಬೆನ್ನನ್ನು ದೇವರಿಗೆ ತೋರಿಸುವುದು ಮಾಡಬಾರದು. 13. ಶನಿವಾರ ದಿನದಂದು ಶನಿದೇವರ ದೇವಸ್ಥಾನಕ್ಕೆ ತೆರಳಿದ ನಂತರ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ತೆರಳಿ ಆಂಜನೇಯನ ದರ್ಶನವನ್ನು ಪಡೆಯಬೇಕು. 14. ನೀವು ಯಾರಿಗಾದರೂ ಉಚಿತವಾಗಿ ಚಪ್ಪಲಿಯನ್ನ ಖರೀದಿಸಿ ಕೊಟ್ಟಲ್ಲಿ ಅಥವಾ ನೀವು ಬಳಸಿದ ಚಪ್ಪಲಿಯನ್ನ ಕೊಟ್ಟಲ್ಲಿ ನಿಮಗೆ ದರಿದ್ರ ಉಂಟಾಗುತ್ತದೆ. 15. ನೀವು ಎಲ್ಲಾದರೂ ಜಾತ್ರೆಯಲ್ಲೋ ಅಥವಾ ಎಲ್ಲಾದರೂ ಕಡಲೆಪುರಿಯನ್ನು ಖರೀದಿಸಿದಲ್ಲಿ ಅದರ ಒಳಗೆ ಸ್ವಲ್ಪ ಕಡಲೆ ಪಪ್ಪೋ ಕಡಲೆ ಬೀಜವೋ ಹಾಕಿಸಿ ತನ್ನಿ. 16. ಹೊಸ ಬಟ್ಟೆಯನ್ನ ಖರೀದಿಸುವಾಗ ಒಂದು ಬಟ್ಟೆಯನ್ನ ಮಾತ್ರ ಖರೀದಿಸದೆ ಅದರ ಜೊತೆಗೆ ಇನ್ನೊಂದು ಬಟ್ಟೆಯನ್ನ ಖರೀದಿಸಿ, ನಿಮಗೆ ಅಗತ್ಯ ಇಲ್ಲದ ಪಕ್ಷದಲ್ಲಿ ಒಂದು ಖರ್ಚಿಪನ್ನಾದರೂ ಅದರ ಜೊತೆಯಲ್ಲಿ ಖರೀದಿಸಿ. 17. ತುಂಬಾ ಮಂದಿ ಮಾಡುವ ತಪ್ಪು ಏನೆಂದರೆ, ನೀವು ಸೀರೆಯನ್ನ ಖರೀದಿಸುವಾಗ ಸೀರೆಯಲ್ಲಿಯೇ ವಿತ್ ಬ್ಲೌಸ್ ಬರುತ್ತದೆ ಎಂದು ಯಾವುದೇ ಕಾರಣಕ್ಕೂ ಒಂದೇ ಸೀರೆಯನ್ನ ಖರೀದಿಸುವುದು ಅಶುಭದ ಸೂಚನೆಯಾಗಿದೆ. ಅದರ ಜೊತೆಯಲ್ಲಿ ಜಾಕೆಟ್ ಪೀಸನ್ನು ಖರೀದಿಸಿ. 18. ಊಟವನ್ನು ಬಡಿಸುವಾಗ ಮೊದಲು ಬಿಳಿ ಅನ್ನವನ್ನ ಬಡಿಸಬಾರದು. ಮೊದಲು ಉಪ್ಪು ಅಥವಾ ಏನಾದರೂ ಪಲ್ಲೆಯೋ ಮೊದಲು ಬಡಿಸಿ ನಂತರ ಅನ್ನವನ್ನ ಬಡಿಸಬೇಕು, ಏಕೆಂದರೆ ಅಶುಭ ಕಾರ್ಯಗಳಲ್ಲಿ ಮೊದಲು ಬಿಳಿ ಅನ್ನವನ್ನ ಬಡಿಸುತ್ತಾರೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.